ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಜೋರಾಗಿ ಹಾಲೆಲೂಯ, 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 ಹಾಲೆಲೂಯ. ಕೈಗಳೇನು ಯಾರೂ ತಂದಿಲ್ವಾ? ಪ್ರೈಸ್ ದಿ ಲಾರ್ಡ್. ಕೈಯೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀರಾ ಹೇಗೆ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಓದೋಣ ಯಾರಾದರೂ? ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ವಾಕ್ಯ ಓದೋಣ. 1ನೇ ಅಧ್ಯಾಯ 4ನೇ ವಾಕ್ಯ. ಜೋರಾಗಿ. ಪ್ರೈಸ್ ದಿ ಲಾರ್ಡ್. ಕನ್ನಡದಲ್ಲಿ ಓದಿ ಒಂದ್ಸರಿ, ಇನ್ನೊಂದ್ಸರಿ ಯಾರಾದರೂ? ಹಾಂ, ಹಾಂ, ಆಮೇಲೆ ಹ್ಞೂ 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 ಆಮೇಲೆ ಪ್ರೈಸ್ ದಿ ಲಾರ್ಡ್. ಆಮೇಲೆ ಇದರಿಂದಾಗಿ ಪ್ರೈಸ್ ದಿ ಲಾರ್ಡ್. ನಾನು ಒಂದ್ಸರಿ ವಾಕ್ಯ 4ರಿಂದ ಓದ್ತೇನೆ, ಕೇಳಿಸ್ಕೊಳ್ಳಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೈವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ವಾಕ್ಯವನ್ನು ಹೇಳ್ತಾ ಇರೋದು ಸಂತ ಪೌಲರು. ಯಾರಿಗೆ? ಕೊರಿಂಥದ ವಿಶ್ವಾಸಿಗಳಿಗೆ. ಇವತ್ತು ದೇವರು ಯಾರಿಗೆ ಹೇಳ್ತಾ ಇದ್ದಾರೆ? ನಮಗ ನನಗ? ನಮಗ ನನಗ? ಯಾರಿಗೆ? ಹುಡುಗರು ಮಾತಾಡಲ್ವಾ? ಯಾರಿಗೆ? ಓಕೆ. ಸೊ ನನಗೆ ವೈಯಕ್ತಿಕವಾಗಿ ದೇವರ ವಾಕ್ಯ ಯಾವಾಗಲೂ ಎಲ್ರಿಗೂ ಅಂತ ತಗೊಂಡ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ನನಗೆ ಅಂತ ನಾನು ತಗೊಂಡಾಗ ಆ ವಾಕ್ಯ ನನ್ನಲ್ಲಿ ಕೆಲಸ ಮಾಡುತ್ತೆ. ಉದಾಹರಣೆಗೆ, ನಿಮಗೇನಾದರೂ ಹಸಿವಾದರೆ ಬೇರೆ ಯಾರಾದರೂ ತಿಂದರೆ ನಿಮಗೇನಾದರೂ ಪ್ರಯೋಜನ ಇದೆಯಾ? ಇಲ್ಲ. ನಿಮ್ಮ ಹಸಿವು ನೀಗಬೇಕಾದ್ರೆ ಏನು ಮಾಡಬೇಕು? ಯಾರಿಗೆ ಹಸಿವಾಗಿದೆ ಅವರು ತಿನ್ನಬೇಕು, ಆಗ ಹಸಿವು ಹೋಗುತ್ತೆ. ಅದೇ ಪ್ರಕಾರ ಯೇಸುವಿನ ವಾಕ್ಯ, ದೇವರ ಮಾತುಗಳು ನಾವು ಪರ್ಸನಲ್ ಆಗಿ ನನಗೆ ಅಂತ ತಗೋಬೇಕು. ಆಗ ನನ್ನ ಜೀವನ ಬದಲಾಗ್ತದೆ, ನನ್ನ ಜೀವನ ಮಾರ್ಪಡ್ತದೆ. ಸೊ ಅದರಿಂದ ಸಂತ ಪೌಲರಿಗೆ ಈ ಒಂದು ಅತಿಶಯವಾದ ಆ ಒಂದು ಸೌಭಾಗ್ಯ ಅನುಭವ ಆಗಿದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೈವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಏನಾಗಿದ್ದೀರಂತೆ? ಶ್ರೀಮಂತರು ಅಂದರೆ ಏನು? ದುಡ್ಡು? ಯಾವುದರಲ್ಲಿ ಶ್ರೀಮಂತರು? ಯಾವ ಆಶೀರ್ವಾದ? ಟ್ಯಾಲೆಂಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ಶ್ರೀಮಂತರು ಯಾಕೆ ಅಂದರೆ, ದೇವರು ನಮ್ಮೆಲ್ಲರನ್ನ ಅವರ ಮಕ್ಕಳನ್ನಾಗಿಸಿದ್ದಾರೆ. ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದ ದೃಷ್ಟಿಯಲ್ಲಿ ನಮಗೆ ಟ್ಯಾಲೆಂಟು, ಹಣ, ಅದು ಇದು ಇದ್ದರೆ ಶ್ರೀಮಂತರು ಅಂತ. ಆದರೆ ದೇವರ ದೃಷ್ಟಿಯಲ್ಲಿ ಶ್ರೀಮಂತರು ಯಾರು ಗೊತ್ತಾ? ಹೊಸದಾಗಿ ಯಾರು ಹುಟ್ಟುತ್ತಾರೋ, ಅಂದರೆ ಆತ್ಮದಲ್ಲಿ ಯಾರು ಹೊಸದಾಗಿ ಹುಟ್ಟುತ್ತಾರೋ, ಯಾರು ಯೇಸುವನ್ನು ಪ್ರಭುವಾಗಿ ರಕ್ಷಕನಾಗಿ ಸ್ವೀಕರಿಸ್ತಾರೋ ಅವರೇ ಎಲ್ಲರಿಗಿಂತ ಶ್ರೀಮಂತರು. ಪ್ರೈಸ್ ದಿ ಲಾರ್ಡ್. ಯಾರು ಶ್ರೀಮಂತರು? ಹುಟ್ಟೋದು ಹೆಂಗೆ ಹುಟ್ಟೋದು ಗೊತ್ತಿಲ್ಲ ಅಲ್ಲ? ಕಲ್ತ್ಕೋಬೇಕು ನಾವೆಲ್ಲ. ಬೆಳಗ್ಗೆ ಬ್ರದರ್ ಹೇಳ್ತಾ ಇದ್ರು, ಏನಾದರೂ ಅರ್ಥ ಆಯ್ತಾ? ಆಯ್ತಾ ಬಾಯ್ಸ್? ಅರ್ಥ ಆಯ್ತಾ ಇಲ್ವೋ? ಅರ್ಥ ಆಗದಿದ್ರೆ ಕೇಳಬೇಕು ನೀವು ಅವ್ರನ್ನ.
ಯಾರು ಹೇಳ್ತಾರೋ ಅವ್ರನ್ನ ಕೇಳಬೇಕು. ಅವಾಗ ಅವರು ಇನ್ನೂ ಬೇಕಾದರೆ ನಿಮ್ಗೆ ಹೇಳ್ಕೊಡ್ತಾರೆ. ನಾಚಿಕೆ ಪಡಬಾರ್ದು. ಬೇರೆ ಯಾವುದಾದ್ರೂ ಕಲೀಲಿಕ್ಕೆ ನಮಗೆ ಕೇಳಿ ತಿಳ್ಕೊಳ್ತೀವಿ. ಏನಾದರೂ ನಮಗೆ ಹಣ ಸಿಗುತ್ತೆ, ಇನ್ನೊಂದು ಸಿಗುತ್ತೆ ಅನ್ನುವಾಗ ಅವರು ಹೇಳ್ಕೊಡ್ಲಿಲ್ಲ ಅಂದ್ರೂ ಬಲವಂತ ಮಾಡ್ತೀವಿ ನಾವು. ಆದರೆ ಆಧ್ಯಾತ್ಮಿಕವಾಗಿ ನಾವು ಬಂದಾಗ ನಮಗೆ ಆಸಕ್ತಿನೇ ಇರೋದಿಲ್ಲ. ಅಂದರೆ ಅದ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಕಾರಣ ಅದರ ಬೆಲೆ ನಮಗೆ ಗೊತ್ತಿಲ್ಲ. ಅದರದ್ದು ಬೆಲೆ ಗೊತ್ತಾದರೆ ಯಾವತ್ತೂ ಕೂಡ ನಾವು ಮಿಸ್ ಮಾಡಿಕೊಳ್ಳೋದಿಲ್ಲ. ಆದ್ದರಿಂದ ಈ 3 ದಿವಸಗಳು ಭಾಳ ಬೆಲೆ ಉಳ್ಳದ್ದಾಗಿದೆ ಈ ದೇವರ ವಾಕ್ಯ. ದೇವರ ವಾಕ್ಯ ಹೇಳುತ್ತೆ, ಬಂಗಾರ ಬೆಳ್ಳಿಗಿಂತಲೂ ಶ್ರೇಷ್ಠವಾದದ್ದು ಏನು? ದೇವರ ವಾಕ್ಯ. ಈ ಶ್ರೇಷ್ಠವಾದದ್ದನ್ನು ಕಲೀಲಿಕ್ಕೆ, ತುಂಬಿಸ್ಕೊಳ್ಳಿಕ್ಕೆ ನೀವು ಬಂದಿದ್ದೀರಾ. ಆದ್ದರಿಂದ ಬಹಳ ಏಕಾಗ್ರತೆಯಿಂದ ನಾವು ಕಲ್ತ್ಕೋಬೇಕು. ಸೊ ಇಲ್ಲಿ ಸಂಪತ್ತು, ಐಶ್ವರ್ಯ ಅಂದರೆ ಯೇಸು ಕ್ರಿಸ್ತರ ಮಗನಾಗಿ ಅಥವಾ ತಂದೆ ದೇವರ ಮಗನು ಮಗಳಾಗಿ ನಮ್ಮನ್ನು ದೇವರು ಮಾರ್ಪಡಿಸಿದ್ದಾರೆ. ಯಾರ ಮುಖಾಂತರ? ತಂದೆ ದೇವರು ತನ್ನ ಮಗನ ಮುಖಾಂತರ, ಯೇಸುವಿನ ಮುಖಾಂತರ. ನಾವೆಲ್ಲರೂ ಕೂಡ ಒಂದು ದಿವಸ ಏನಾಗಿದ್ವಿ? ಆತ್ಮದಲ್ಲಿ ಸತ್ತೋಗಿದ್ವಿ. ಹೌದಾ? ಹೌದಾ? ಯಾವಾಗ ಹೇಳಿ, ಪರವಾಗಿಲ್ಲ, ತಪ್ಪಾದರೂ ತೊಂದರೆ ಇಲ್ಲ, ಹೇಳಿ. ಯಾವಾಗ? ಪಾಪ ಮಾಡುವಾಗ. ಜನ್ಮ ಪಾಪ. ನೋಡಿ, ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ, ಆದಾಮನ ಪಾಪದ ನಿಮಿತ್ತವಾಗಿ ಅವತ್ತಿಂದ ಯಾರೆಲ್ಲ ಈ ಲೋಕದಲ್ಲಿ ಹುಟ್ಟಿದ್ರೋ ಅವರೆಲ್ಲರೂ ಕೂಡ ಆತ್ಮದಲ್ಲಿ ಸತ್ತವರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಿದ್ಯಾ? ಯೇಸು ಏನು ಹೇಳ್ತಾರೆ? ಸರ್ವೇಶ್ವರ ಸ್ವಾಮಿ ಏನು ಹೇಳ್ತಾರೆ ಆದಾಮನಿಗೆ? ಎಲ್ಲವನ್ನು ಉಂಟು ಮಾಡಿ ಈ ಮರದ ಹಣ್ಣನ್ನು ತಿನ್ನು, ಇದೆಲ್ಲ ತಿನ್ನು, ಈ ಒಂದು ಮರದ ಹಣ್ಣನ್ನು ನೀನು ತಿನ್ನಬೇಡ ಅಂತ ಹೇಳ್ತಾರೆ. ಹೌದಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸರ್ವೇಶ್ವರ ಸ್ವಾಮಿ ಎಲ್ಲವನ್ನು ಉಂಟು ಮಾಡಿ, ಆದಾಮನನ್ನು ಉಂಟು ಮಾಡಿ, ಅವಳನ್ನು ಉಂಟು ಮಾಡಿ, ಆದಾಮನಿಗೆ ಹೇಳ್ತಾರೆ, ಈ ಯಥೇಚ್ಛವಾಗಿ ನೀನು ಏನು ಬೇಕಾದರೂ ತಿನ್ನಿ ಈ ಮರದ ಹಣ್ಣುಗಳನ್ನು, ಆದರೆ ಈ ಒಂದು ಮರದ ಹಣ್ಣನ್ನು ತಿನ್ನಬೇಡ. ತಿಂದರೆ ಏನಾಗ್ತೀಯಾ? ಸತ್ತೋಗ್ತೀಯಾ. ಪರವಾಗಿಲ್ಲ, ಹೇಳಿ ಜೋರಾಗಿ. ಏನಾಗ್ತೀಯಾ? ಅಂದರೆ ಆ ಹಣ್ಣನ್ನು ತಿಂದಿದ್ರಿಂದ ಸತ್ತೋಗಿದ್ದಲ್ಲ, ದೇವರು ಹೇಳಿದ ಮಾತನ್ನು ಮೀರಿದಾಗ ಆದಾಮನೇನಾದ? ಸತ್ತೋದ. ಎಲ್ಲಿ ಸತ್ತೋದ? ಬಾಡಿಯಲ್ಲ, ಸ್ಪಿರಿಟ್ ಅಲ್ಲ, ಆತ್ಮದಲ್ಲಿ ಸತ್ತೋದ. ಬಾಡಿಯಲ್ಲಿ ಏನಾಗಿದ್ದಾನೆ? ಜೀವಿಸ್ತಾ ಇದ್ದಾನೆ, ಬದುಕಿದ್ದಾನೆ. ಇವತ್ತು ನಾವು ಕೂಡ ಹೆಚ್ಚು ಕಮ್ಮಿ ಹಂಗೆ ಇದ್ದೀವಿ. ಬಾಡಿಯಲ್ಲಿ ಜೀವಿಸ್ತಾ ಇದ್ದೀವಿ, ಆದರೆ ಸ್ಪಿರಿಟಲ್ಲಿ ಸತ್ತೋಗ್ಬಿಟ್ಟಿದ್ದೀವಿ. ನೀವು ಸತ್ತೋದಾರಾಗಿಯೇ ಹೋಗಬಾರ್ದು. ಭಾನುವಾರ ಜೀವಕ್ಕೆ ಬರಬೇಕು. ನಾವು ಜೀವ ಕೊಡೋರೇನೆ ಯೇಸು. ಅದಕ್ಕೆ ಯೇಸು ಹೇಳಿದ್ದು, ನಾನು ಬಂದದ್ದು ನಿಮಗೆ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಯಾರೆಲ್ಲ ದೇವರ ವಾಕ್ಯವನ್ನು ನೀವು ಆಲಿಸಿ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನಾಗಿ, ಪ್ರಭುವಾಗಿ ನಿಜವಾಗ್ಲೂ ಸ್ವೀಕಾರ ಮಾಡ್ತೀರೋ, ನಿಮ್ಮ ಆತ್ಮ ಜೀವಕ್ಕೆ ಬರ್ತದೆ. ಹಲ್ಲೆಲೂಯಾ. ಬೇರೆ ಯಾರೂ ಕೂಡ ಜೀವ ಕೊಡಲಿಕ್ಕಾಗಲ್ಲ. ಯಾವ ಮನುಷ್ಯನಿಗಾಗಲ್ಲ, ಯಾರಿಗೂ ಆಗೋದಿಲ್ಲ. ನಿಮ್ಮ ಆತ್ಮವನ್ನು ರಕ್ಷಿಸಲಿಕ್ಕೆ ಆಗಿರೋದು ಯೇಸುವಿಗೆ. ಅದು ಮಾಡಿದ್ದಾರೆ ಅವರು. ಯಾವಾಗ? 2000 ವರ್ಷಗಳ ಹಿಂದೆನೇ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕಂದರೆ ಅವರು ಎಲ್ಲವನ್ನು ಮಾಡಿದ್ದಾರೆ. ಈಗ ಯಾರು ಪಡ್ಕೋತಾರೆ ಅಂದರೆ, ಆ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಕೇಳಿ, ಯಾರೆಲ್ಲ ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ನಾನು 2000 ವರ್ಷಗಳ ಹಿಂದೆ ಯೇಸುವಿನ ಮರಣದ ಮುಖಾಂತರ ನನಗೆ ಅವರು ಪಡೆಕೊಟ್ಟಿದ್ದಾರೆ, ಈಗ ನಾನು ಅವರಲ್ಲಿ ಭರವಸೆ ಇಟ್ಟರೆ, ವಾಕ್ಯದಲ್ಲಿ ನಂಬಿಕೆ ಇಟ್ಟರೆ ನಾನು ಜೀವ ಪಡ್ಕೊಳ್ತೀನಂತ ನೀವು ನಂಬಿದರೆ, ಆ ದಿನ ನಿಮಗೆ ಒಳಗಡೆ ನಿಮ್ಮ ಆತ್ಮದಲ್ಲಿ ಜೀವವನ್ನು ಕಂಡುಕೊಳ್ತೀರಾ. ಅದಕ್ಕೆ ಯೇಸು ಹೇಳಿದ್ದು, ನೀವು ಸತ್ಯವನ್ನು ಅರಿತುಕೊಂಡಾಗ ನಿಮಗೇನಾಗುತ್ತೆ? ಸ್ವಾತಂತ್ರ್ಯ ಸಿಗುತ್ತೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ, ಹೆಚ್ಚು ಕಮ್ಮಿ ಒಂದೇ ರೀತಿಯ ಟಾಪಿಕ್ ಹೋಗ್ತಾ ಇದೆ. ನಿಮ್ಮಲ್ಲಿ ಸಮಾಧಾನ ಇಲ್ಲ, ನಿಮ್ಮಲ್ಲಿ ನೆಮ್ಮದಿ ಇಲ್ಲ, ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ಈ ಸತ್ಯದ ಅರಿವು ನಮಗೆ ಯಾವಾಗ ಆಗುತ್ತೋ ಆವಾಗ ನಾವು ಫ್ರೀ ಆಗ್ತೀವಿ. ಈ ಸತ್ಯ ಅಂದರೆ ಯಾರು? ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಈ ಸತ್ಯ ಅಂದರೆ ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಯಾವಾಗ ಯೇಸು ನಮಗೆ ಅರಿವಾಗುತ್ತೋ, ಅನುಭವ ಆಗುತ್ತೋ, ಆಗ ನಾವು ಹೃದಯದಲ್ಲಿ ಫ್ರೀ ಆಗ್ತೀವಿ. ಅಂದರೆ ಇಲ್ಲಿ ಆ ಜೀವವನ್ನು ಪಡ್ಕೊಳ್ತೀವಿ. ಯಾರಲ್ಲಿ ನಿಜವಾಗಲೂ ಯೇಸು ಇದ್ದಾರೋ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ, ಎಂಥ ಸಂದರ್ಭದಲ್ಲೂ ಕೂಡ ನಿರಾಶರಾಗೋದಿಲ್ಲ, ಸೋತು ಹೋಗೋದಿಲ್ಲ. ಯಾಕೆ ಗೊತ್ತಾ? ಒಳಗಡೆಯಿಂದ ಯೇಸು ಅವರಿಗೆ ಭಯಪಡಬೇಡ, ನಾನಿದ್ದೀನಿ, ಭಯಪಡಬೇಡ, ನಾನಿದ್ದೀನಿ, ನಾನು ಲೋಕಾಂತ್ಯದವರೆಗೆ ನಿನ್ನ ಜೊತೆ ಇದ್ದೀನಿ, ಇಂಥ ವಾಕ್ಯಗಳ ಮುಖಾಂತರ ಮಾತನಾಡ್ತಾ ಇರ್ತಾರೆ. ಆವಾಗ ನೀವು ಕುಂದಿ ಹೋಗೋದಿಲ್ಲ.
ಯಾರಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಿದ್ದಾರೆ ನನ್ನ ಜೊತೆ? ಜೋರಾಗಿ ಯಾರಿದ್ದಾರೆ? 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 ನೋಡಿ, ಮಾತೆ ಮರಿಯಳು ಗರ್ಭಿಣಿ ಆದದ್ದು ಪವಿತ್ರಾತ್ಮರಿಂದ, ಹೌದಾ? ಆ ಕಾಲದಲ್ಲಿ ಮದುವೆಗೆ ಮುಂಚೆ ಗರ್ಭಿಣಿ ಆದರೆ ಏನು ಮಾಡ್ತಾ ಇದ್ರು? ಕಲ್ಲೊಡೆದು ಸಾಯಿಸ್ತಾ ಇದ್ರು. ಈಗ ಅವರಿಗೆ ಒಂದು ಕ್ಷಣ ಆ ಸಂದೇಶ ಕೇಳಿದಾಗ ಭಯ ಆಯಿತು. ನನಗೆ ಯಾವುದೇ ಪುರುಷನ ಸಂಪರ್ಕ ಇಲ್ಲ, ಶಾರೀರಿಕವಾದ ಸಂಪರ್ಕ ಇಲ್ಲ, ಎಂಗೇಜ್ಮೆಂಟ್ ಆಗಿದೆ, ಆದರೆ ನಾನು ಮರಿಯಳೊಂದಿಗೆ ಜೋಸೆಫನೊಂದಿಗೆ ಜೀವಿಸಲಿಲ್ಲ. ಆದರೆ ಇವರು ಮಗು ಗರ್ಭಧರಿಸ್ತೀಯಾ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ? ಒಂದ್ಸರಿ ಯೋಚನೆ ಮಾಡಿದ್ರು ಅವರು. ಆ ವಾಕ್ಯಗಳನ್ನು ನೀವು ಓದಿ ನೋಡಿ. ಇದು ಪವಿತ್ರಾತ್ಮರಿಂದ ಆಗ್ತದೆ ಅಂತ ಹೇಳುವಾಗ, ಅವರು ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಅನುಭವಿಸುವಾಗ ಅವ್ರು ಹೇಳ್ತಾರೆ, ನಾನು ಒಪ್ಕೊಳ್ತೇನೆ, ನಾನು ರೆಡಿ, ನಿನ್ನ ಚಿತ್ತದಂತೆ ನನಗಾಗಲಿ, ನಿನ್ನ ವಾಕ್ಯದಂತೆ ನನಗಾಗಲಿ. ಈಗ ಅವರ ಪೂರ್ತಿ ಭರವಸೆ ಯಾರ ಮೇಲೆ? ಯೇಸುವಿನ ಮೇಲೆ. ಎಲ್ಲಿಂದ ಬಂತು ಧೈರ್ಯ? ಪವಿತ್ರಾತ್ಮರು ಅವರಿಗೆ ಕೊಟ್ಟರು. ಆ ವಾಕ್ಯ ಅವರಿಗೆ ಧೈರ್ಯವನ್ನು ಕೊಡ್ತು, ಇದ್ದಂಥ ಭಯವನ್ನು ದೂರ ಮಾಡ್ತು ಅಲ್ವಾ? ಅದೇ ಪ್ರಕಾರ ಒಬ್ಬ ಮನುಷ್ಯ ಯೇಸುವಿನ ವಾಕ್ಯವನ್ನು ಕೇಳಿ ಅವನು ಯೇಸುವಿನ ಮಗನ ಯೇಸುವನ್ನು ಸ್ವೀಕಾರ ಮಾಡಿದಾಗ ಅವನ ಒಳಗಡೆ ಯೇಸು ಬಂದು ಜೀವಿಸ್ತಾರೆ. ಆಗ ಅವನು ತಂದೆಯಾದ ದೇವರಿಗೆ ಮಗನು ಮಗಳು ಆಗ್ತಾರೆ. ಆಗ ಅವರ ಒಳಗಡೆ ಇದ್ದ ಭಯ ದೂರವಾಗ್ತದೆ. ಇವತ್ತು ನಮ್ಮಲ್ಲಿ ಭಯ, ನಿರಾಸೆ, ಆತಂಕ ಇದೆಲ್ಲ ಇದೆ. ಯಾಕೆ ಅಂದರೆ ನಮ್ಮ ಒಳಗಡೆ ಒಂದು ವೇಳೆ ಪರಿಶುದ್ಧಾತ್ಮರು ಇರಬಹುದು, ಇದ್ರೂ ಕೂಡ ಅವರನ್ನು ನೀವು ಆಕ್ಟಿವ್ ಮಾಡ್ಕೊಂಡಿಲ್ಲ, ಅವರನ್ನು ಚೈತನ್ಯಪಡಿಸ್ಕೊಂಡಿಲ್ಲ, ಅಥವಾ ನೀವು ಹೊಸದಾಗಿ ಹುಟ್ಟಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ನೀವು ಹೊಸದಾಗಿ ಹುಟ್ಟಿದಾಗ ಏನಾಗುತ್ತೆ ಗೊತ್ತಾ? ಪವಿತ್ರಾತ್ಮರು ನಿಮ್ಮಲ್ಲಿ ನೆಲೆಗೊಳ್ಳುತ್ತಾರೆ. ಪವಿತ್ರಾತ್ಮರು ನೆಲೆಗೊಂಡಾಗ ಏನಾಗುತ್ತೆ ಗೊತ್ತಾ? ನಿಮಗೆ ಸ್ತೋತ್ರ ಮಾಡಲಿಕ್ಕೆ ನಾಚಿಕೆ ಆಗೋದಿಲ್ಲ, ಕೈ ಎತ್ತಲಿಕ್ಕೆ ನಾಚಿಕೆ ಆಗೋದಿಲ್ಲ, ಯೇಸು ಬಗ್ಗೆ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ. ಇವತ್ತು ಯಾವುದೂ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ಯೇಸು ಇಲ್ಲ, ಆದರೆ ಇದ್ದಾರೆ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದ್ದಾರೆ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಮಾತೆ ಮರಿಯಳಿಗೆ ಯೇಸು ಬಂದ ಮೇಲೆ ಕಷ್ಟಗಳೇನಾದರೂ ಬಂತಾ? ಜಾಸ್ತಿ ಬಂತು. ಮತ್ತೆ ಮರಿಯಳು ಯೇಸುವನ್ನು ಪಡ್ಕೊಂಡ್ಮೇಲೆ, ವಾಕ್ಯವಾಗಿ ಯೇಸುವನ್ನು ಪಡ್ಕೊಂಡ್ಮೇಲೆ ಆರಾಮಾಗಿದ್ರು ಅವರು. ಎಷ್ಟು ವರ್ಷನ ಗೊತ್ತಿಲ್ಲ, 14, 16 ಗೊತ್ತಿಲ್ಲ ನನಗೆ. ಆದರೆ ವಾಕ್ಯವನ್ನು ಪಡ್ಕೊಂಡ್ಮೇಲೆ, ಯೇಸುವನ್ನು ಪಡ್ಕೊಂಡ್ಮೇಲೆ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದರು. ಆದರೆ ಆ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ದಿವಸವಾದರೂ ಯಾಕಾಗಿ ನಾನು ಒಪ್ಕೊಂಡೋ, ಯಾಕಾಗಿ ರಾತ್ರಿ ಇವರು ಕಳಿಸ್ತಾರೆ ನನ್ನ, ಏನಾದರೂ ಗೊಣಗಿದ್ದಾರಾ? ಬೈಬಲಲ್ಲಿ ನೋಡಿದ್ದೀರಾ? ಯಾಕೆ ಗೊತ್ತಾ? ಅವರೊಳಗಡೆ ಯಾರಿದ್ರು? ಪವಿತ್ರಾತ್ಮರಿದ್ರು, ಮತ್ತೆ ಯೇಸು ಇದ್ರು. ಇವತ್ತು ನಾವು ಗೊಣಗ್ತೀವ, ಬೇಜಾರು ಮಾಡ್ಕೋತೀವ, ಅಳ್ತೀವ. ಯಾಕೆ ಹೇಳಿ? ನಮ್ಗೆ ಯೇಸು ಅರ್ಥ ಆಗಿಲ್ಲ. ಬಲಿಪೂಜೆಗೆ ಬರ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಯೇಸು ಅರ್ಥ ಆಗಿಲ್ಲ. ಯೇಸು ನಿಮ್ಮೊಡನೆ ಇದ್ದಾಗ, ನಿಮ್ಮೊಳಗಡೆ ಇದ್ದಾಗ ಅವರು ಬೆಸ್ಟ್ ಫ್ರೆಂಡ್ ಆಗಿ ನಿಮಗಿರ್ತಾರೆ. ಯಾವ ಫ್ರೆಂಡ್ ಇದ್ರೂ ಇಲ್ಲ ಅಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ನಿಮ್ಮ ಫ್ರೆಂಡ್ ಮಾತಾಡಲಿಲ್ಲ ಅಂದರೆ ಬೇಜಾರಾಗುತ್ತಾ ನಿಮಗೆ? ಆಗುತ್ತಾ? ಯಾಕೆ ಹೇಳಿ? ಈ ಬೆಸ್ಟ್ ಫ್ರೆಂಡ್ ಗೊತ್ತಿಲ್ಲ. ಅದಕ್ಕೆ ಈ ಫ್ರೆಂಡ್ ನಿಮಗೆ ನಿಜವಾಗ್ಲೂ ಗೊತ್ತಾದರೆ, ಯಾರು ನಿಮ್ಮ ಅಪ್ಪ ಅಮ್ಮ ಮಾತಾಡಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ನೀವು. ನನ್ನ ಯೇಸು ಇದ್ದಾರೆ ನನ್ನ ಜೊತೆ, ನನ್ನ ಯೇಸು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಈ ಕನ್ವಿಕ್ಷನ್ ನಿಮಗೆ ಸಿಗಬೇಕು. ಈ ಕನ್ವಿಕ್ಷನ್ ಯಾರಿಗೆ ಸಿಕ್ಕಿದೆ? ಸಂತ ಪೌಲರಿಗೆ ಸಿಕ್ಕಿದೆ. ಅದಕ್ಕೆ ಕೊರಿಂಥದ ಜನರಿಗೆ ಹೇಳ್ತಾ ಇದ್ದಾರೆ ಏನಂತ? ನೀವು ದೈವಾನುಗ್ರಹ ನಿಮಗೆ ಸಿಕ್ಕಿದೆ, ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ನೀವು ಎಲ್ಲ ಕ್ಷೇತ್ರಗಳಲ್ಲಿ ಏನಾಗಿದ್ದೀರಾ ಅಂದರೆ ಶ್ರೀಮಂತರಾಗಿದ್ದೀರಾ. ಯಾಕೆಂದರೆ ನೀವು ನಿಮ್ಮ ಆತ್ಮವನ್ನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ತಂದೆ ದೇವರಿಗೆ ಮಕ್ಕಳಾಗಿದ್ದೀರಿ. ಆದ್ದರಿಂದ ಯೇಸುವನ್ನು ಪಡೆದ ನಾವು ಶ್ರೀಮಂತರು. ಯಾರು ಶ್ರೀಮಂತರು? ಜೋರಾಗಿ ಹೇಳಿ, ಯಾರು ಶ್ರೀಮಂತರು? ಯೇಸುವನ್ನು ಪಡೆದ ಯಾರು ಪಡೆದಿದ್ದೀರೋ ಅವರು ಶ್ರೀಮಂತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಯೇಸುವನ್ನು ಪಡ್ಕೊಂಡಿದ್ದಾರೆ ಈ ಲೋಕದಲ್ಲಿ ಅವರೆಲ್ಲರೂ ಶ್ರೀಮಂತರೇ. ಹಲ್ಲೆಲೂಯಾ. ಅವ್ರ ಹತ್ರ ಹಣ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಯೇಸುವನ್ನು ಪಡ್ಕೊಂಡವರಲ್ಲಿ ಆನಂದ ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ. ಆನಂದ ಯಾವತ್ತೂ ಅವರಿಂದ ದೂರವಾಗಲ್ಲ. ಯಾಕೆಂದರೆ ಯೇಸು ಆನಂದವಾಗಿದ್ದಾರೆ, ಆನಂದದ ಒಡೆಯ ಅವರೇ ಆಗಿದ್ದಾರೆ. ಜಾಯ್ ಅವರಿಂದ ಮಾತ್ರನೇ, ಬೇರೆ ಯಾರ ಹತ್ರಂದು ಸಿಗಲ್ಲ. ಆದ್ದರಿಂದ ಪ್ರಿಯರೇ, ಇಲ್ಲಿ ಪೌಲರು ಹೇಳ್ತಿದ್ದಾರೆ ಆ ಜನರಿಗೆ, ಓದ್ತೇನೆ ಕೇಳಿಸ್ಕೊಳ್ಳಿ ನೀವು. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಏನಾಗಿದ್ದೀರಿ? ಶ್ರೀಮಂತರಾಗಿದ್ದೀರಿ, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರು ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಕ್ರಿಸ್ತ ಯೇಸುವನ್ನು ಕುರಿತಾದ ಸಾಕ್ಷಿಯ ಜೀವನ ನಮ್ಮಲ್ಲಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.
ನೋಡಿ, ಇಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಉಚಿತವಾಗಿ ಕೊಟ್ಟಿದ್ದಾರೆ. ಇದು ನಾವು ಯಾರು ಕೂಡ ದುಡ್ಡು ಕೊಟ್ಟು ಪಡ್ಕೊಂಡಿದ್ದಲ್ಲ, ಯಾರು ಕೂಡ ನಮ್ಮ ಪ್ರಯತ್ನದಿಂದ ಪಡ್ಕೊಂಡಿದ್ದಲ್ಲ. ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿ ನಮಗಾಗಿ ಪರಲೋಕವನ್ನೇ ಬಿಟ್ಟು ಮನುಷ್ಯನಾಗಿ ಬಂದು ನನ್ನ ಜಾಗದಲ್ಲಿ ಅವರು ಸತ್ತು ನನ್ನ ಆತ್ಮವನ್ನು ರಕ್ಷಿಸಬೇಕು ಅಂತೇಳಿ ಅವರ ಎಲ್ಲ ಶರೀರದ ರಕ್ತವನ್ನು, ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದೆ ನನಗಾಗಿ ಸುರಿಸಿದ್ದಾರೆ. ನನ್ನ ಆತ್ಮವನ್ನು ತೊಳೆದಿದ್ದಾರೆ. ನನ್ನ ಆತ್ಮವನ್ನು ತೊಳೆದು ನಾನು ಅವರ ಮಗನಾಗಿ, ಅಂದರೆ ತಂದೆ ದೇವರಿಗೆ ಮಗನಾಗುವ, ಮಗಳಾಗುವ ಒಂದು ಸೌಭಾಗ್ಯವನ್ನು ಯೇಸು ಪ್ರಭು ನಮಗೆ ಕೊಟ್ಟಿದ್ದಾರೆ. ಇಂಥ ಒಳ್ಳೆ ದೇವರನ್ನು ನಾವು ಏನೋ ಕಾಟಾಚಾರಕ್ಕೆ ಸುಮ್ಮನೆ ಏನೋ ಒಂದು ಹಾಡು ಹೇಳ್ಕೊಳ್ತಾರೆ, ಅದನ್ನು ಆಡೋಣ. ಈಗ ನಿಜವಾಗ್ಲೂ ನೀವು ಮಾಡ್ತಾ ಇದ್ರಿ ಏನಂತ, ವಾಕ್ 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 ಇನ್ ದ ಲೈಟ್ ಅಂತಲ್ವಾ? ಈಗ ನೀವು ನಿಜವಾಗ್ಲೂ ಯೇಸು ಜೊತೆ ನಡಿಬೇಕದು, ಅದು ನಿಜವಾಗ್ಲೂ ನಾವು ಮಾಡಬೇಕು, ಪ್ರಯತ್ನಿಸಬೇಕು. ನಮ್ಮ ನಡೆ, ನಮ್ಮ ನುಡಿ ಯೇಸುವಿನ ವಾಕ್ಯದಂತೆ ಇರಬೇಕು. ಆಗ ನಾವು ಮಾಡಿದ್ದಕ್ಕೂ ನಿಜವಾಗ್ಲೂ ಅರ್ಥ ಇರುತ್ತೆ. ನಾವು ಮಾಡೋದೊಂದು, ನಾವು ಹೇಳೋದೊಂದು, ಅದು ಪ್ರಯೋಜನಕ್ಕೆ ಬರುತ್ತಾ? ಖಂಡಿತ ಪ್ರಯೋಜನಕ್ಕೆ ಬರೋದಿಲ್ಲ. ಅಂಥ ಮಕ್ಕಳು ನಾವು ಆಗಬಾರ್ದು, ಅಂಥ ಕ್ರೈಸ್ತ ಮಕ್ಕಳು ನಾವು ಆಗಬಾರ್ದು. ನಾನು ಹೇಳ್ತಾ ಇರೋದು 100% ಸರಿಯಾಗ್ಬಿಡಿ, ಖಂಡಿತವಾಗ್ಲೂ ದೇವರು ಅಲ್ಲಿ ತನಕನೂ ಮಾಡ್ತಾರೆ. ಆದರೆ ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಮಾತ್ರ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ, ಅಷ್ಟು ಮಾತ್ರ ಅವರಂತೆ ನಿಮ್ಮನ್ನು ಮಾರ್ಪಡಿಸ್ತಾರೆ. ಯಾಕೆಂದರೆ ದೇವರು ಈ ಲೋಕದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಹೇಗೆ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ತಂದೆಯಾದ ದೇವರು ನಮ್ಮ ಒಬ್ಬೊಬ್ಬರನ್ನು ಹೇಗೆ ನೋಡ್ಲಿಕ್ಕೆ ಇಷ್ಟಪಡ್ತಾರಂತೆ ಅಂದರೆ, ಅವರ ಮಗನಾದ ಯೇಸುವಿನಂತೆ ನಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಂದೆ ದೇವರು ಯಾರ ಹಾಗೆ ನೋಡ್ಲಿಕ್ಕೆ ಇಷ್ಟಪಡ್ತಾರೆ? ಯೇಸುವಿನಂತೆ. ಒಂದ್ಸರಿ ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಯೇಸುವಿನಂತೆ ಆಗಬೇಕು ಅಂತೇಳಿ, ಕೈ ಕೊಟ್ಟು ಹೇಳಿ, ಪರವಾಗಿಲ್ಲ. ಹಲ್ಲೆಲೂಯಾ. ನಾಚಿಕೆನಾ? ಕೈ ಕೊಟ್ಟು ಹೇಳಿ, ನೀನು ಯೇಸುವಿನಂತೆ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗತ್ತಾ? ಗ್ಯಾರಂಟಿ ಆಗತ್ತಾ? ಮತ್ತೆ ಮರಿಯಳು ಮನುಷ್ಯರಾಗಿ ಹುಟ್ಟಿದ್ರ ಅಥವಾ ದೇವರಾಗಿನೇ ಹುಟ್ಟಿದ್ರ? ಈಗ ಯೇಸುವನ್ನು ಪಡ್ಕೊಂಡ್ಮೇಲೆ ಯೇಸುವಿನಂತೆ ಬದುಕಿದ್ರ ಇಲ್ವೋ? ಅಲೋ, ಬದುಕಿದ್ರ ಇಲ್ವೋ? ಹಾಗಾದ್ರೆ ಮನುಷ್ಯರಾಗಿ ಹುಟ್ಟಿದ ನನಗೂ ನಿಮ್ಗಾಗತ್ತಾ? ಆಗತ್ತೆ. ಸಂತ ಅಂತೋಣಿ ಅವರು ಯಾರಂತೆ ಬದುಕಿದ್ರು? ಮನುಷ್ಯರಂತನ? ಮನುಷ್ಯರಾಗಿ ಬದುಕಿದ್ರು. ಯಾರಂತೆ ಬದುಕಿದ್ರು? ಯೇಸುವಿನಂತೆ ಬದುಕಿದ್ರು ಅಲ್ವಾ? ಈಗ ಸಂತರು ಅಂತ ಹೇಳ್ತೀವಿ, ಅರ್ಥ ಆಗ್ತಿಲ್ವಾ? ಈಗ ಸೈನ್ಸ್ ಅಂತ ಹೇಳ್ತೀವಿ. ಅವರು ಯಾರನ್ನ ಫಾಲೋ ಮಾಡಿದ್ರು? ಯಾರನ್ನ? ಈಗ ನಾವು ಕೂಡ ಅವರು ಹುಟ್ಟಿದಾಗೆ ತಾಯಿ ಗರ್ಭದಲ್ಲೇ ಹುಟ್ಟಿದೀವಲ್ವಾ? ಈಗ ನಾವು ಕೂಡ ಯಾರನ್ನ ಹಿಂಬಾಲಿಸ್ಲಿಕ್ಕೆ ಕರೆಯಲ್ಪಟ್ಟವರು? ಯಾಕೆ ಹಿಂಬಾಲಿಸ್ಲಿಕ್ಕೆ ಆಗ್ತಾ ಇಲ್ಲ? ಪ್ರಯತ್ನ ಪಡ್ತಾ ಇಲ್ಲ. ಅದನ್ನು ಕಲ್ತ್ಕೊಳ್ಳೋಕೆ ನಮಗೆ ಮನಸ್ಸಿಲ್ಲ. ಬೇರೆ ಎಲ್ಲ ಕಲೀಲಿಕ್ಕೆ ಮನಸ್ಸಿದೆ, ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ, MBA ಮಾಡಲಿಕ್ಕೆ, ಒಳ್ಳೆ ಹಣ ಸಂಪಾದನೆ ಮಾಡಲಿಕ್ಕೆ ನಮಗೆ ಮನಸ್ಸಿದೆ. ಆದರೆ ನಿಜವಾಗ್ಲೂ ದೇವರು ಈ ಲೋಕದಲ್ಲಿ ನಮ್ಮನ್ನು ಯಾರಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂದರೆ, ಮತ್ತೊಂದು ಸಾರಿ ಹೇಳ್ತೇನೆ, ಒಂದು ಯೇಸುವಾಗಿ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ವಾಕ್ಯ ಇದೆ, ವಾಕ್ಯ ಇಲ್ಲದೆ ನಾನೇನು ಹೇಳ್ತಾ ಇಲ್ಲ, ವಾಕ್ಯ ಇದೆ. ಸಂತ ಪೌಲ್ರು ಹೇಳಿದ್ದಾರೆ, ವಾಕ್ಯ ಇರೋದ್ರಿಂದನೇ ಹೇಳ್ತಾ ಇದ್ದೀನಿ. ನಿಮ್ಮ ಒಬ್ಬೊಬ್ಬರಲ್ಲಿ ಕೂಡ ಯೇಸುವನ್ನು ಕಾಣಬೇಕು. ನಿನ್ನ ತಂದೆ ತಾಯಿ ನಿನ್ನಲ್ಲಿ ಯೇಸುವನ್ನು ಕಾಣಬೇಕು, ನೀವು ನಿಮ್ಮ ತಂದೆ ತಾಯಿಯಲ್ಲಿ ಯೇಸುವನ್ನು ಕಾಣಬೇಕು. ಆ ರೀತಿಯ ಕ್ರೈಸ್ತ ಕುಟುಂಬಗಳು ನಮ್ಮದಾದಾಗ ಆ ಪರಲೋಕ ರಾಜ್ಯದ ಆನಂದವನ್ನು ಭೂಮಿಯಲ್ಲಿ ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾಕೆ ಆಗ್ತಾ ಇಲ್ಲ ಅಂದರೆ, ಯೇಸು ಇಲ್ಲ. ಅವ್ರು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಪೂರ್ತಿ ಸ್ತೋತ್ರ ಮಾಡ್ತಾನೆ ಬದುಕ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಆದ್ದರಿಂದ ಈಗ ನಾವು ಒಂದು ಹಾಡನ್ನು, ಒಂದು ಸ್ತುತಿಗೀತೆಯನ್ನು ಹಾಡುವಾಗ ನೀವು ಹಾಡಿನ ಸಾಲುಗಳನ್ನು ಆಗಲೇ ಮಾಡಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅನುಭವಿಸಿ ಮಾಡೋದಾದರೆ ಮಾಡಿಸ್ತೇನೆ, ಇಲ್ಲಾಂದರೆ ಬೇಡ. ಬಾಯ್ಸ್, ಮಾಡ್ತೀರಾ? ಓಕೆ, ಇಲ್ಲಿ ಕೇಳಿಸ್ಕೊಳ್ಳಿ. ಯೇಸು ನನ್ನಲ್ಲಿ ಇರುವಾಗ ಭಯ ಇದೆಯಾ? ಆದರೆ ನಿಜವಾಗ್ಲೂ ಈಗ ಭಯ ಇಲ್ವ? ಯಾವುದೋ ನಿಮಗೆ ಇದೆ ಅಲ್ವಾ? ಈಗ ನೀವು ಆಡುವಾಗ ಏನು ಹೇಳಬೇಕು ಗೊತ್ತಾ? ಇಲ್ಲಿ ತನಕ ಭಯಪಟ್ಟೆ, ಯಾಕೆಂದರೆ ನಿನ್ಗೆ ಗೊತ್ತಿರಲಿಲ್ಲ. ಈಗ ಯೇಸುವಿನ ವಾಕ್ಯ ನನ್ನ ಒಳಗಡೆ, ಯೇಸು ನನ್ನೊಳಗಡೆ ನೀವಿದ್ದೀರಾ, ಇನ್ಮೇಲೆ ನಾನು ಭಯ ಪಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಇದು ಒಂದೇ ದಿವಸದಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ. ಪ್ರತಿದಿನ ನಿಮ್ಮ ಪ್ರಯತ್ನದಲ್ಲಿರಬೇಕು, ಪ್ರತಿದಿನ ಇದನ್ನು ನಂಬಿ ನೀವು ಕಾರ್ಯ ಮಾಡಬೇಕು. ಆಗ
ಹಂತ ಹಂತವಾಗಿ ದೇವರು ನಿಮ್ಮಲ್ಲಿ ಆ ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿಸಿ ನಿಮ್ಮನ್ನು ನೀವಾಗಿರುವ ಅವಸ್ಥೆಯಿಂದ ಬಿಡುಗಡೆ ಮಾಡಿ ಧೈರ್ಯದ ಆತ್ಮರಿಂದ ನಿಮ್ಮನ್ನು ತುಂಬಿಸಿ ನಡೆಸ್ತಾರೆ. ಹಾಲೆಲೂಯ. ಆದರೆ ನೀವು ಮಾಡೋದು ಅರ್ಥ ಮಾಡ್ಕೊಂಡು ಮಾಡುವಾಗ ಅದಕ್ಕೆ ರಿಸಲ್ಟ್ ಇರುತ್ತೆ. ಏನೋ ಹೇಳ್ಕೊಡ್ತಾ ಇದ್ದೀವಿ, ಏನೋ ಮಾಡೋಣ ಅಂದರೆ ಅದಕ್ಕೆ ಖಂಡಿತ ರಿಸಲ್ಟ್ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾನು ಹೋಗಲಾರೆ. ಹೇಳಿ ಒಂದ್ಸರಿ, ಯೇಸು ನೀವು ನನ್ನಲ್ಲಿರಲು ಮನಸೋತು ಹೋಗಲಾರೆ, ಏಕೆಂದರೆ ನನ್ನ ಎಲ್ಲವನ್ನ ನೀವು ನೋಡಿಕೊಳ್ಳುತ್ತೀರಿ. ಈಗ ನಿಮ್ಮ ಅಪ್ಪ ಅಮ್ಮ ನೀವು ನಿಮ್ಮದೆಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವಾಗ ನೀವು ಚಿಂತೆ ಮಾಡ್ತೀರಾ? ಈಗ ದೊಡ್ಡವರಾಗ್ಬಿಟ್ಟಿದ್ದೀರಿ, ಈಗ ಚಿಂತೆ ಶುರುವಾಗಿದೆ. ಈಗ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್, ನಿಮಗೆ ಊಟ ಬೇಕು, ಬಟ್ಟೆ ಬೇಕು ಅಂತ ಯಾವತ್ತಾದರೂ ಚಿಂತೆ ಮಾಡಿದ್ದೀರಾ? ಯಾಕೆ ಹೇಳಿ? ಆಗ ಅಪ್ಪ ಅಮ್ಮನಿಗೆ ಮುದ್ದು ಮಕ್ಕಳಾಗಿದ್ರಿ. ಬುದ್ಧಿ ಬಂದ ಮೇಲೆ ಏನು ಮಾಡಿಬಿಟ್ರಿ? ಪೆದ್ದ ಮಕ್ಕಳಾಗಿ ಮಾರ್ಬಿಟ್ರಿ. ಹಾಲೆಲೂಯ. ಈಗೆಲ್ಲ ನಿಮ್ಮ ಬುದ್ಧಿ, ಅವ್ರೇನು ಬೇಡ ಈಗ. ಹಾಲೆಲೂಯ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ಇರ್ಬೋದು, ಓಕೆನಾ? ಒಳ್ಳೆ ಮಕ್ಕಳು ಇದ್ದೀರಾ ನೀವು, ಕೆಲವರು ಇರ್ಬೋದು. ಆ ಕೆಲವರು ಕೂಡ ಬದಲಾವಣೆ ಆಗ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಜೋರಾಗಿ ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಸೊ ಆದ್ದರಿಂದ ನನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಆ ಸಾವಿನಿಂದ ಜೀವಕ್ಕೆ ತಂದ ದೇವರಿಗೆ ಮನಪೂರ್ವಕವಾಗಿ ಸ್ತೋತ್ರ ಮಾಡಬೇಕು ನಾವು. ಇಲ್ಲಿಂದ ಅಲ್ಲ, ಇಲ್ಲಿಂದ ಬರಬೇಕು ಆ ಪ್ರೀತಿ. ಯೇಸುವೆ, ನನಗಾಗಿ ನೀನು ಪ್ರಾಣನೇ ಕೊಟ್ಟಿಯಲ್ಲ, ಸತ್ತ ಆತ್ಮವನ್ನು, ನನ್ನ ಆತ್ಮವನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಬಂದಿಯಲ್ವಾ, ನಿನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಮನೆಯಲ್ಲಿ ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ, ಆದರೆ ಏನಾದರೂ ತೊಂದರೆ ಆದಾಗ ಒಂದು ಸ್ವಲ್ಪ ಹಣ ಕೊಡ್ಬೋದು, ಇಲ್ಲ ಏನಾದರೂ ಮಾರಿ ನಿಮ್ಮ ಸಮಸ್ಯೆಯನ್ನು ತೀರಿಸ್ಬೋದು. ಒಂದು ವೇಳೆ ನಿಮ್ಮ ಸಮಸ್ಯೆಗೆ ಅವರು ಪ್ರಾಣ ಕೊಡಬೇಕಾಗಿ ಬಂದರೆ ಕೊಡ್ತಾರಾ? ಕೊಡಲ್ಲ. ಆದರೆ ಯೇಸು ಕೊಟ್ಟಿದ್ದಾರಾ? ಇದು ಬಾಯಿಂದ ಹೇಳಿದ್ರೆ, ಇಲ್ಲಿಂದ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ಯಾಕೆ ಪ್ರೇಷಿತರು ತಮ್ಮ ಪ್ರಾಣಗಳನ್ನೇ ಕೊಟ್ಟಿದ್ದಾರೆ ಗೊತ್ತಾ? ಯೇಸು ಕೊಟ್ಟ ಪ್ರಾಣದ ಬೆಲೆ ಅನುಭವ ಅವರಿಗಾಗಿದೆ. ಇವತ್ತು ಅನೇಕ ಕಡೆಗಳಿಗೆ ಹೋಗಿ ಶುಭ ಸಂದೇಶ ಸಾರ್ತಾರಲ್ವಾ, ನಿಜವಾಗ್ಲೂ ಯಾಕೆ ಗೊತ್ತಾ? ಆ ಯೇಸುವಿನ ಆ ಪ್ರಾಣದ ಬೆಲೆ, ಪ್ರೀತಿಯ ಬೆಲೆ ಅವ್ರಿಗೆ ಅರ್ಥ ಆಗಿದೆ. ಇವತ್ತು ನಿಮ್ಗೆ ಅರ್ಥ ಆದರೆ ನೀವು ಸುಮ್ಮನೆ ಇರಲ್ಲ, ನಿಮ್ಮ ಪಕ್ಕದ ಮನೆಯಲ್ಲಿ ಇರೋರ್ಗಾದ್ರೂ ನೀವು ಹೇಳ್ತೀರಾ. ಅಂಥ ಮಕ್ಕಳು ನೀವೆಲ್ಲ ಆಗಬೇಕು. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಜೋಸಮಣ್ಣ ಆಕ್ಷನ್ ಮಾಡ್ತೀರಾ? ಬನ್ನಿ. ಜರಿಟ ಇಲ್ಲಿ ಬಾ, ಜರಿಟ ಬಾ, ಬನ್ನಿ. ಓಕೆ, ಇವ್ರು ಮಾಡಿ ತೋರಿಸ್ತಾರೆ. ಆದರೆ ಹಾಡಿನ ಸಾಲುಗಳು ಅರ್ಥ ಆಗ್ಬೇಕು. ನೀವು ನೋಡಿ, 2 ಕೈ ಮೇಲೆ ಮಾಡಿ, 2 ಕೈ ಮೇಲೆ ಮಾಡಿ, 2 ಕೈ ಹಿಂಗೆ. ಯೇಸು ನನ್ನಲ್ಲಿ 1 ಮಾಡಿ, 1 2 3. ಓಕೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನಿಮ್ಮ ರೈಟ್ಗೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನೋಡಿ, ನೀವು ತಿರುಗುವಾಗ ನೋಡಿ, ನೀನು ಎಲ್ಲವ ನೋಡಿಕೊಳ್ಳುವೆ. ಈ ಕಡೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನೋಡಿ, ತಿರುಗಿ ಕೈ ಹಿಡ್ಕೊಳ್ಳಿ, ಸ್ವಲ್ಪ ನಡೀರಿ ಅಷ್ಟೇ, ಹಿಂಗೆ ನಡೀರಿ ಅಷ್ಟೇ. ಓಕೆನಾ? ರೆಡಿನಾ? ಇವ್ರು ಮಾಡ್ತಾ ಇರ್ತಾರೆ, ನೀವು ಮಾಡಬೇಕು. ಯಾರು ಕೂಡ ಏನೋ ಮಾಡ್ತೀನಂತ ಮಾಡಬಾರ್ದು. ನಿಮ್ಮ ಕೈ, ಕಾಲು, ಶರೀರದ ಒಂದೊಂದು ಅಂಗಾಂಗಗಳು ನಿಮಗಾಗಿ ಪ್ರಾಣ ಕೊಟ್ಟ, ನಿಮ್ಮನ್ನು ರಕ್ಷಿಸಲು ಪರಲೋಕದಿಂದ ಭೂಮಿಗೆ ಮನುಷ್ಯನಾಗಿ ಬಂದ ದೇವರಿಗೆ ಮಹಿಮೆ ಉಂಟು ಮಾಡಬೇಕು. ಹಾಲೆಲೂಯ. ಇದು ನೀವು ನಾಚಿಕೆ ಪಟ್ಟರೆ ಪ್ರಯೋಜನ ಇಲ್ಲ. ನಾಚಿಕೆ ಪಡಬೇಕಾಗಿರೋದೇನು ಗೊತ್ತಾ? ಯಾವುದೋ ಡ್ಯಾನ್ಸ್ ಮಾಡೋಕ್ಕೆ ನಾಚಿಕೆ ಪಡಬೇಕು, ಅರೆ ಬರೆ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ನಾಚಿಕೆ ಪಡಬೇಕು. ಯೇಸುಗಾಗಿ ಮಹಿಮೆ ಪಡಿಸ್ಲಿಕ್ಕೆ ನಾಚಿಕೆ ಪಡಬಾರ್ದು. ನಾಚಿಕೆ ಪಡೋದು ಯಾರ ಸ್ವಭಾವ ಗೊತ್ತಾ? ಸೈತಾನ್ ಸ್ವಭಾವ. ಪ್ರೈಸ್ ದಿ ಲಾರ್ಡ್.
ದೇವರ ಸ್ವಭಾವ ನಾಚಿಕೆ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂತೋಷದಿಂದ ಈ ಗೀತೆಯ ಸಾಲುಗಳೊಂದಿಗೆ ಎಲ್ಲರೂ ದೇವರನ್ನ ಮಹಿಮೆ ಪಡಿಸೋಣ, ಘನಪಡಿಸೋಣ. ಎಲ್ಲರೂ ಕಮಾನ್. ಬಾಯ್ಸ್ ಕಮಾನ್, ಸ್ವಲ್ಪ ಕಾಲೆಲ್ಲ ಹೋಗಬೇಕು. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. Come on. ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಚೆನ್ನಾಗಿ ಮಾಡ್ಬೇಕೆಲ್ಲ. ಮನಸೋತು ನ ಹೋಗಲಾರೆ. ಚಪ್ಪಾಳೆ ಚಪ್ಪಾಳೆ. ಎಲ್ಲರೂ ನೋಡಿ, ಕಾಲು ಸರಿಯಾಗಿ ಹೋಗ್ತಾ ಇಲ್ಲ, ಬರಲಿ ಮೇಲೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮಾಡ್ಬೇಕೆಲ್ಲ. ಮನಸೋತು ನ ಹೋಗಲಾರೆ. ತಾನನ ತಂದನ ತಾನನ ತಾನನ ತಂದನ ತಾನನ. ಹೇ ಚಪ್ಪಾಳೆ ಚಪ್ಪಾಳೆ. ಹಿಂದೆ ಹಿಂದೆ ಇರೋರು ಅತಿಶಯ ದೇವನು ನೀನಲ್ಲವೇ, ಆಲೋಚನ ಕರ್ತನು ನೀನಲ್ಲವೇ, ಅತಿಶಯ ದೇವನು ನೀನಲ್ಲವೇ, ಆಲೋಚನ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಚೆನ್ನಾಗಿ ಚೆನ್ನಾಗಿ ಮನಸೋತು ನ ಹೋಗಲಾರೆ. ಚಪ್ಪಾಳೆ ಚಪ್ಪಾಳೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ, ತಾಯಿಯು ತಂದೆಯು ಕಾಯುವ ಕರ್ತನು ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ಮಾಡ್ಬೇಕೆಲ್ಲ ಎಲ್ಲವ. ನೀನು ಎಲ್ಲವ ನೋಡಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮಾಡ್ಬೇಕೆಲ್ಲ. ಮನಸೋತು ನ ಹೋಗಲಾರೆ. ಚಪ್ಪಾಳೆ ಚಪ್ಪಾಳೆ.
ಒಟ್ಟಾಗಿ ಒಟ್ಟಾಗಿ ಎಲ್ಲರೂ ನೋಡಿ ನೋಡಿ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀವಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹುಡುಗಿರಿಗೆ ಮಾತ್ರ ಅಂದ ಇರೋದು, ನಿಮಗಿಲ್ವಾ? ಅವ್ರಿಗಿಂತ ಮೋಸನ ನಾವು? ಪ್ರೈಸ್ ದಿ ಲಾರ್ಡ್. ಅಲ್ಲ, ಹುಡುಗರು ಹಿಡ್ಕೊಳ್ಳೋಕೆ ಯಾಕೆ ನಾಚಿಕೆ ನಿಮಗೆ? ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ, ಕಮಾನ್. ಏಸು ನೋಡ್ಬೇಕು ನೀವು ಅವರಲ್ಲಿ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ಇರೋದು ಯಾರು? ಏಸು ಅಂತ ನೀವು ತಗೋಬೇಕು ಅದನ್ನು ಮನಸ್ಸಿಗೆ. ನನ್ನ ಪಕ್ಕದಲ್ಲಿರೋದು ಏಸು, ಯಾಕೆಂದ್ರೆ ದೇವರು ತಮ್ಮ ಹೋಲಿಕೆಯಲ್ಲಿ ನಮ್ಮೆಲ್ಲರನ್ನು ಉಂಟು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಯಾರ ಹೋಲಿಕೆಯಲ್ಲಿದ್ದೇವೆ? ಈಗ ಏಸು ಹೋಲಿಕೆಯಲ್ಲಿ ಪಕ್ಕದಲ್ಲಿರೋರು, ಈಗ ಅವ್ರನ್ನ ಮುಟ್ಟಿದಾಗ ನಾವು ಯಾರನ್ನ ಮುಟ್ತೇವೆ? ಮತ್ತೆ ಈ ಸೌಭಾಗ್ಯ ಯಾಕೆ ಕಳ್ಕೊತೀರಾ? ಹಲ್ಲೆಲೂಯಾ. ಹಲೋ ಬಾಯ್ಸ್, ರೆಡಿನಾ? ಇವ್ರ ಮುಂದೆ ಮಾನವ ಕಳಿಬೇಡಿ ನಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಚೆನ್ನಾಗಿ ಮಾಡಿ, ಓಕೆನಾ? ಕಮಾನ್, ಎಲ್ಲರೂ ಚಪ್ಪಾಳೆ ತಟ್ಟಿ ಆಡೋಣ ಒಟ್ಟಿಗೆ ಒಟ್ಟಿಗೆ, ಕಮಾನ್. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯಲ್ಲ ನೀವಲ್ಲವೇ. ಅಂದ ಚಂದವೆಲ್ಲ ನನ್ನ ಆಸೆಯಲ್ಲ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ಮಾಡ್ಬೇಕು ಎಲ್ಲರೂ ಚೆನ್ನಾಗಿ. ಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಎಲ್ಲರೂ ನೀನು ಎಲ್ಲವ ನೋಡಿಕೊಳ್ಳುವೆ. ತಾನನ ತಂದನ ತಾನನ ತಾನನ ತಂದನ ತಾನನ ಮಾಡೆ. ತಾನನ ತಂದನ ತಾನನ ಹಾ, ತಾನನ ತಂದನ. ಇಲ್ಲಿ ನೋಡಿ, ಚಪ್ಪಾಳೆ ಚಪ್ಪಾಳೆ. ತಾನನ ತಂದನ ತಾನನ ತಾನನ ತಂದನ ತಾನನ. ಜೋರಾಗಿ ಜೋರಾಗಿ. ತಾನನ ತಂದನ ತಾನನ ಹಾ, ತಾನನ ತಂದನ. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ. ಹೇಯ್, ತಾನನ ತಂದನ ತಾನನ ತಾನನ ತಂದನ ತಾನನ. ತಾನನ ತಂದನ ತಾನನ ಕಮಾನ್. ತಾನನ ತಂದನ ತಾನನ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಎಷ್ಟು ಕಾಲ ನೀವು ಹಿರೇ ಬೈಲಲ್ಲಿ, ಸ್ವಲ್ಪ ಕಾಲ ನಾವು ಹಿರೇಬೈಲಲ್ಲಿ. ಎಷ್ಟು ಕಾಲ ನೀವು ಚಿಕ್ಕಮಂಗ್ಳೂರಲ್ಲಿ, ಸ್ವಲ್ಪ ಕಾಲ ನಾವು ಚಿಕ್ಕಮಂಗ್ಳೂರಲ್ಲಿ. ಯಾರಿಗಾಗಿ? ಯೇಸುಗಾಗಿ, ಏತಕ್ಕಾಗಿ? ಸುವಾರ್ತೆಗಾಗಿ. ಯಾರಿಗಾಗಿ? ಯೇಸುಗಾಗಿ, ಏತಕ್ಕಾಗಿ? ತಾನನ ತಂದನ ತಾನನ ತಾನನ ತಂದನ. ಕೈ ಮೇಲೆ ಮಾಡಿ, ಕೈ ಮೇಲೆ ಮಾಡಿ. ತಾನನ ತಂದನ ತಾನನ ತಾನನ ತಂದನ ತಾನನ. ಚೆನ್ನಾಗಿ. ತಾನನ ತಂದನ ತಾನನ ತಾನನ ತಂದನ ತಾನನ ತಾನನ ತಂದನ. ಹಾ, ತನ್ನನ ತಂದನ ತನ್ನನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮಗಾಗಿ ಏನು ಮಾಡಿದ್ದಾರೆ? ಪ್ರಾಣನೇ ಕೊಟ್ಟಿದ್ದಾರೆ ಅಲ್ವಾ? ಸತ್ತ ಆತ್ಮಕ್ಕೆ ಜೀವ ಕೊಟ್ಟಿದ್ದಾರೆ. ನಿಮಗೆ ನಂಬಿಕೆ ಇದೆಯಾ? ಇದೆಯಾ? ಒಂದ್ಸರಿ ಎಲ್ಲರೂ ಆ ನಂಬಿಕೆ ಇದ್ದರೆ ಎರಡೂ ಕರಗಳನ್ನು ಚೆನ್ನಾಗಿ ಮೇಲೆ ಮಾಡಿ, ಚೆನ್ನಾಗಿ ಮೇಲೆ ಮಾಡಿ. ಯಾರು ಮಾಡ್ತಾರೆ ಯಾರು ಮಾಡಲ್ಲ ನೀವು ನೋಡಬೇಡಿ, ನೀವು ಮಾಡಿ. ನಿನ್ನ ರಕ್ಷಣೆಗಾಗಿ ನಿನಗಾಗಿ ಪ್ರಾಣ ಕೊಟ್ಟ ಯೇಸುವನ್ನು
ನಾನು ಸ್ತುತಿ ಮಾಡ್ತೇನೆ, ನಾನು ಅವರನ್ನು ಹೊಗಳ್ತೇನೆ, ನಾನು ಅವರನ್ನು ಘನಪಡಿಸ್ತೇನೆ ಅಂತೇಳಿ ನೀವು ವೈಯಕ್ತಿಕವಾಗಿ ನಿಮ್ಮ ಕಣ್ಮುಂದೆ ಯೇಸುವನ್ನು ತಂದುಕೊಳ್ಳಿ. ನಿಮ್ಮ ಕಣ್ಮುಂದೆ ಯೇಸುವನ್ನು ತಂದುಕೊಳ್ಳಿ. ನಿನಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ, ರಕ್ತ ಸುರಿಸಿದ ಯೇಸುವನ್ನು ನೆನಪಿಗೆ ತಂದುಕೊಂಡು, ಈವರೆಗೂ ನಾನು ಮಾಡಲಿಲ್ಲ, ಇವತ್ತಿಂದ ನಾನು ಮನಪೂರ್ವಕವಾಗಿ ನಿನ್ನನ್ನು ಸ್ತುತಿಸ್ತೇನೆ ಅಂತೇಳಿ ಎಲ್ಲರೂ ಬಾಯಿ ತೆರೆದು ಸ್ವತಂತ್ರವಾಗಿ ಜೋರಾಗಿ ನಿಲ್ಲಿಸಬೇಡಿ. ಹಾಲೆಲೂಯಾ. ಕಮಾನ್, ಎಲ್ಲರೂ 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 ಹೋರಲಬ ಹೋರಲಲ ಬರ 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 ಬ ಯೇಸುವೇ ಹಾಲೆಲೂಯಾ. ಪರಿಶುದ್ಧಾತ್ಮರೇ ಹಾಲೆಲೂಯಾ 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 ಹಾಲೆಲೂಯಾ. Glory, 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 glory. Hallelujah, hallelujah. Hallelujah, hallelujah, hallelujah. ಕರಗಳನ್ನು ತಟ್ಟಿ ದೇವರಿಗೆ ಜೋರಾಗಿ ಶಕ್ತಿಯಿಂದ